ನಿಮ್ಮ ಮಕ್ಕಳು ಮದುವೆ ಆಗ್ತಿಲ್ವಾ, ಸರ್ಪದೋಷ ಇದೆಯಾ, ಗ್ರಹದೋಷ ಇದೆಯಾ, ಏನೋ ಒಂದು ಕಾಯಿಲೆ ಕಸಾಲ ಇದೆಯಾ, ಬನ್ನಿ ಇಲ್ಲಿ. ನಾವು ಸುತ್ತದಂಥ ಗವಿಗಳಲ್ಲಿ ಈ ಊರಿನ ಒಂದು ತೀರ್ಥದ ಒಂದು ಶಕ್ತಿ ಏನಂದರೆ ನಾಗಸರ್ಪದೋಷ ಇದ್ರೂ ಹೊರಟೋಗುತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡು. ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ, ಯಾವತ್ತೂ ಅಷ್ಟೇ. ಈ ಊರಿನ ಒಂದು ರಹಸ್ಯ ಏನಂತ ಹೇಳಿದ್ರೆ, ನಿಮ್ಮ ಮೇಲ್ಗಡೆ ಏನು ಸ್ವಾಮಿಯ ಸಾನ್ನಿಧ್ಯ ಇದೆ, ಅಲ್ಲಿ ನೀವು ಒಂದು ಪೂಜೆ ಒಂದು 10 ನಿಮಿಷ ಒಂದು ಏನೋ ಒಂದು ಧ್ಯಾನ ಮಾಡಿ ಇಲ್ಲಿ ಬಂದು ಒಂದು ಪೂಜೆ ಮಾಡಿಸಿ, ಅವತ್ತು ನಿಮ್ಮ ಕೆಲಸ ಸಂಪೂರ್ಣ ಆಗುತ್ತೆ. ಕವಿ ಸಿದ್ಧರುಗಳ ಒಂದು ಸಹವಾಸ ಸಂಘದಲ್ಲಿ ಎಲ್ಲರೂ ಹೇಳೋರು ಏನಂತ, ಹಂದನಕೆರೆಯಲ್ಲಿ ಒಂದು ಐತೆ ಸಿದ್ದಜ್ಜ ಅಂತ, ಒಂದು ಉರಿಗದ್ಗೆ ಅಂತ ಮಾಡ್ಕೊಂಡಿದ್ದಾರೆ. ಗವಿ ಒಳಗೆ ಓಡಾಡ್ತಾರೆ, ಗವಿ ಒಳಗೆ ಬರ್ತಾರೆ. ಇಲ್ಲಿ ರಾಜಮೋಡಿ ನಡೀತಿದ್ದಂಥ ಊರಿದು ಮೋಡಿ ಹಂದನಕೆರೆ ಅಂತ, ಕೊಳ್ಳೇಗಾಲದಲ್ಲೂ ಇಲ್ಲಿವಂತೆ ಅಂತಹ ಮೋಡಿ ಇತ್ತಂತೆ. ಅವರಲ್ಲಿ ಇರ್ತಕ್ಕಂಥ ಅಷ್ಟಾಣಿಮ ಸಿದ್ಧಿ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ಅಷ್ಟೇ ನರಮನುಷ್ಯನ ಕಣ್ಣಿಗೆ ಕಾಣಲ್ಲ. ಗವಿ ಒಳಗೆ ಸಂಚಾರ, ಗವಿ ಒಳಗೆ ಬರ್ತಾರೆ. ಏನೊಂದು ಗುರುಬಲ ಅನ್ನೋದು ಸದಾಕಾಲ ಉಳಿಲಿ ಅಂತಕ್ಕಂಥದ್ದು ನಮ್ಮ ಒಂದು ಬಯಕೆ. ರಾಜ್ಯದಲ್ಲಿ ಈ ಹಂದನಕೆರೆ ಒಂದು ಇತಿಹಾಸವನ್ನು ನೀವು ಬೇಕಾದ್ರೆ ಕೆದಕೊಂಡು ನೋಡಿಬೇಕಾದ್ರೆ, ನಾವೆಲ್ಲೋ ಇರ್ತಕ್ಕಂಥ ಜನ ಬಯಲುಸೀಮೆ ಸುತ್ತಕೊಂಡು ನಾವೆಲ್ಲೋ ಸಿದ್ರಿದಾರಂತೆ ಹಾಗೆ ಹೀಗೆ ಅಂತ ಬರ್ತಾಯಿದ್ವಿ. ಈ ಗವಿ ಸಿದ್ಧರುಗಳ ಒಂದು ಸಹವಾಸ ಸಂಘದಲ್ಲಿ ಎಲ್ಲರೂ ಹೇಳೋರು ಏನಂತ, ಹಂದನಕೆರೆಯಲ್ಲಿ ಒಂದು ಐತೆ ಸಿದ್ದಜ್ಜ ಅಂತ, ಒಂದು ಉರಿಗದ್ಗೆ ಅಂತ ಮಾಡ್ಕೊಂಡಿದ್ದಾರೆ. ಗವಿ ಒಳಗೆ ಓಡಾಡ್ತಾರೆ, ಗವಿ ಒಳಗೆ ಬರ್ತಾರೆ ಅಂತ. ಇಲ್ಲೊಂದು ಬೆಟ್ಟ ಇದೆ ಗೊತ್ತಾ ನಿಮಗೆ? ನಿಮ್ಮ ಸಂಕಲ್ಪಗಳು ಏನನ್ನ ಇದ್ದರೆ, ನಿಮ್ಗೆ ಇನ್ನೊಂದು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ, ಯಾವತ್ತೂ ಅಷ್ಟೇ. ಈ ಊರಿನ ಒಂದು ರಹಸ್ಯ ಏನಂತ ಹೇಳಿದ್ರೆ, ಮೇಲುಗಡೆ ಗವಿ ಒಳಗಡೆ ಏನು ನಿಮ್ಮ ಮೇಲ್ಗಡೆ ಏನು ಸ್ವಾಮಿಯ ಸಾನ್ನಿಧ್ಯ ಇದೆ, ಅಲ್ಲಿ ನೀವು ಒಂದು ಪೂಜೆ ಒಂದು 10 ನಿಮಿಷ ಒಂದು ಏನೋ ಒಂದು ಧ್ಯಾನ ಮಾಡಿ ಇಲ್ಲಿ ಬಂದು ಒಂದು ಪೂಜೆ ಮಾಡಿಸಿ, ಅವತ್ತು ನಿಮ್ಮ ಕೆಲಸ ಸಂಪೂರ್ಣ ಆಗುತ್ತೆ. ಹಂದನಕೆರೆ ರಹಸ್ಯ ಇರೋದು. ಯಾಕೆಂದರೆ ಇಲ್ಲಿನ ಒಂದು ರಹಸ್ಯ ಏನಂತ ಹೇಳಿದ್ರೆ, ಗುರುಗಳು ತಪಸ್ಸನ್ನು ಮಾಡಿ ಗವಿ ಒಳಗಡೆ ಹೋಗಿ ಏನೊಂದು ಬೆಟ್ಟದ ಮೇಲೆ ಒಂದು ತಪಸ್ಸನ್ನು ಮಾಡಿಕೊಂಡು ಮತ್ತೆ ಬಂದು ಗದಿಗೆ ಬರುವಂಥದ್ದು. 108 ದೇವಸ್ಥಾನಗಳಿದೆ ನಿಮ್ಮೂರಲ್ಲಿ. ಹುಡುಕಿದ್ರೆ ನೀವು ಇವತ್ತು ಹುಡುಕಾಡಿ ನೋಡಿ. ನಮಗಿಲ್ಲಿ ಗುರುಗಳ ಜೊತೆ ಮೇನ್ ತುಂಬ ಏನಂತ ಹೇಳಿದ್ರೆ ಅಷ್ಟಲಿಂಗ ಇದೆ ಇಲ್ಲಿ ಈ ಒಂದು ಊರಲ್ಲಿ. ಜೊತೆಯಲ್ಲಿ ಕಾಲಭೈರವ ವಾಸ ಮಾಡ್ತಾರೆ ಇಲ್ಲಿ, ಭದ್ರಕಾಳಮ್ಮನ ಜೊತೆ. ಮಹಾಕಾಳಿ ಇಲ್ಲ ಇಲ್ಲಿ, ಕಾಲಭೈರವರು ಇದ್ದಾರೆ ಇಲ್ಲಿ. ಗುರು ಕಣ್ಮುಂದೆನೇ ಇದ್ದಾರೆ ಒಬ್ಬರು, ಅಲ್ಲ ಇದ್ದಾಳೆ, ಅದು ಬೇರೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಕಾಲಭೈರವ ಅನ್ನೋದು ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಅದರಲ್ಲೂ ಗುರು ಸಾನ್ನಿಧ್ಯದಲ್ಲಿ ಒಂದು ಕಾಲಭೈರವ ಇದೆ ಅನ್ನೋದು. ಸೊ ಹಾಗಾಗಿ ನಾವು ಓಡಾಡ್ತಾ ಇದ್ದಂಥದ್ದು ಈ ಒಂದು ಬಯಲುಸೀಮೆ ಒಳಗಡೆ. ಮತ್ತು ಈಗ ಬರ್ತಾ ಒಂದು ಬಾವಿಗೆ ಹೋಗಿದ್ವಿ. ಈ ಹೆಣ್ಮಕ್ಳು ನಮ್ಮೂರಲ್ಲೆಲ್ಲ ಒಂದು ಹಂದನಕೆರೆಯಲ್ಲಿ ಗಂಗಮ್ಮನ ಎಲ್ಲಿ ಮಾಡ್ತೀರಮ್ಮ? ಎಲ್ಲಿ? 12 ಸೊಪ್ಪಿನ ಬಾವಿ. ಈ ಹಂದನಕೆರೆ ಒಂದು ಇತಿಹಾಸ ಏನಿದೆ, ಈಗ ಉಳ್ಕೊಂಡಿರೋದ್ರೊಳಗಡೆ ಒಂದು ರಾಜಮೋಡಿ ಇತ್ತು, ಹೊರಟೋಯ್ತು. ಅವತ್ತಿನ ಕಾಲಕ್ಕೆ ಒಂದು ಮಹಾ ಮೋಡಿನ ಮತ್ತು ಒಂದು ಮಹಾ ರಾಕ್ಷಸನ ಸಂಪಾದನೆ ಮಾಡಲಿಕ್ಕೆ ಅಂತ ಗುರುಗಳು ಅವತಾರ ತಗೋತಾರೆ. ಹಂದನಕೆರೆ ಒಳಗಡೆ. ಪಾದ ಎಲ್ಲಿದೆ ಇವ್ರದ್ದು? ಇಲ್ಲಿ ಗದಿಗೆ ಇದೆ. ಇಲ್ಲಿ ಬಂದು ಅವತಾರ ತಗೊಂಡು ಏನು ಮಾಡ್ತಾರೆ ಏನಂದರೆ, ಇಲ್ಲಿರ್ತಕ್ಕಂತಹ ಮಾಯಾ ಮಂತ್ರ ಮೋಡಿ, ಇಲ್ಲಿ ರಾಜಮೋಡಿ ನಡೀತಿದ್ದಂಥ ಊರಿದು. ಇದಕ್ಕೆ ಮೊದಲು ಊರಿನ ಹೆಸರೇನಿತ್ತಪ್ಪ? ಮೊದಲು ಇದಕ್ಕೆ ಮಾಡ್ತಂದನಕೆರೆ ಅಂತನಾ, ಮೋಡಿ ಹಂದನಕೆರೆ ಅಂತ. ಕೊಳ್ಳೇಗಾಲದಲ್ಲೂ ಇಲ್ಲಿವಂತೆ ಅಂತಹ ಮೋಡಿ ಇತ್ತಂತೆ. ಏನಪ್ಪ, ಹಗ್ಗನ ಹಾವಿನ ಥರ ಎಬ್ಬಿಸ್ತಾ ಇರಲಿ. ಸುಮ್ಮನೆ ಎದ್ದು ನಿಂತ್ಕೊಂಡ್ರೆ ಹಗ್ಗ ಎದ್ದು ನಿಂತ್ಕೊಳ್ಳೋದು. ಹಾವಿದೊಳ್ತಿರಲಿಲ್ಲ, ಅವ್ರಿಗೆ ಮಾತು ಕೇಳ್ತೇವೆ, ಹಗ್ಗ ಮಾತು ಕೇಳೋದಂತೆ. ಗುಂಡನ್ನ ಒಂದು ಗುಂಡು ಅವವೇ ಬಡ್ದಾಡ್ಕೊಂಡ್ಬಿಡ್ಬೇಕಾಗಿತ್ತು. ನಾವಿಲ್ಲಿ ನಾವು ಸುದ್ದಂಥ ಒಂದು ವಿಚಾರದಲ್ಲಿ ಹೆಂಗೆ ಏನಂದರೆ, ಇಲ್ಲಿ 1-2 ಮನೆ ನಾವು ತುಂಬ ಹುಡ್ಕೋದಕ್ಕೆ ಏನೋ ನಾವು ಕಲಿಬೇಕಲ್ಲ ಈ ಆಧ್ಯಾತ್ಮದಲ್ಲಿ ಅಂತ. ಮೊದಲು ನಮಗೇನು ಗೊತ್ತಿರಲಿಲ್ಲ, ಏನೋ ಒಂದು ಎಲ್ಲೆಲ್ಲಿ ಏನೇನಿದೆ ಓಡಾಡೋಣ ಅಂತ ಬಂದಾಗ ಈ ಊರಿನ ಒಂದು ವಿಚಾರ ಬಂದು ಇಲ್ಲಿ ಯಕ್ಷ ವಿದ್ಯೆಗಳನ್ನು ಕಲಿತಾರೆ. ಯಕ್ಷಿಣಿ ವಿದ್ಯೆ, ಅದು ಕಾಲಭೈರವ ಎಲ್ಲಿರ್ತಾರೆ ಅಲ್ಲಿ ಯಕ್ಷಿಣಿ ವಿದ್ಯೆ ಇದ್ದೇ ಇರುತ್ತೆ. ಅಂತಹ ಒಂದು ಯಕ್ಷಿಣಿ ವಿದ್ಯೆ ಇದ್ದಂಥ ಊರಿಲ್ಲಿ. ಆದರೆ ಅದು ಹೋಗ್ತಾ 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 ಅದು ಕೆಟ್ಟ ರೀತಿಗೆ ಬಂದ್ಬಿಡುತ್ತೆ. ಆವಾಗ ಆ ಒಂದು ಇದನ್ನು ಇದು ಮಾಡಬೇಕು ಅಂತ ಹೇಳಿ ಒಬ್ಬರು ಸಿದ್ಧಪುರುಷರು ಅವತಾರ ಎತ್ತೋದ್ರೆ, ಆ ಸಿದ್ಧಪುರುಷರ ಅವತಾರ ಎತ್ತಾದ್ಮೇಲೆ ನೋಡಿಪ್ಪ ಏನೊಂದು ಮೋಡಿ ಅಂತಕ್ಕಂಥದ್ದು ಹಂದನಕೆರೆಯಿಂದ ಮಾಯ ಹೋಗುತ್ತೆ. ಯಾಕೆಂದರೆ ಈ ಊರು ತಮಾಷೆ ಊರಲ್ಲ, ಹುಣ್ಣಿನ ಮಳೆಗೆ ಉಳಿಸಿದಂಥ ಸಿದ್ರು ಕೂತಿರೋ ಜಾಗ ಇದು. ನೀವಾಗ ಹಂದನಕೆರೆ ಅಂತನೋ ಹಂದನಕೆರೆ ಅಂತನೋ ಏನೋ ಮಾಡ್ಕೊಂಡಿದ್ದೀರಿ. ಆದರೆ ಈ ಊರಲ್ಲಿ ಗುರುಗಳು ಹೇಗಿದ್ದಾರೆ ಅಂತಂದರೆ, ನೀವು ವಾವಸೂರ ರಸಸಿದ್ದೇಶ್ವರ ಅವರೇ ಆಗ್ತಾರೆ, ಮೌನ ಸಿದ್ದೇಶ್ವರನ್ರು ಅವರೇ ಆಗ್ತಾರೆ, ಮಲೆ ಮಾದೇಶ್ವರನ್ರು ಅವರೇ ಆಗ್ತಾರೆ. ಯಾಕೆಂದರೆ ಗಿರಿಸಿದ್ದೇಶ್ವರ ಅಂತ, ಗಿರಿ ಅನ್ನೋದು ಏನಂತ ಹೇಳಿದ್ರೆ ಆಕಾಶ ಪರ್ವತವನ್ನು ಮುಟ್ತಕ್ಕಂಥದ್ದು. ಎಲ್ಲದಕ್ಕಿಂತ ಎತ್ತರ ಯಾವುದು ಅಂತ ಹೇಳಿದ್ರೆ ಪರ್ವತ ಒಂದೇ. ಗಿರಿಸಿದ್ದೇಶ್ವರ ಬರೀ ಸಿದ್ದೇಶ್ವರ ಆಗೋದಾಗಿತ್ತು, ರಸಸಿದ್ದೇಶ್ವರ ಆಗೋದಾಗಿತ್ತು, ಮುನಿಸಿದ್ದೇಶ್ವರ ಆಗೋದಾಗಿತ್ತು. ಗಿರಿಸಿದ್ದೇಶ್ವರ ಅಂತ ಯಾಕಾದರು? ಗಿರಿಯಿಂದನೇ ಬಂದು ಗಿರಿಯಂತೆ ಕೂತವರು ಗಿರಿಸಿದ್ದೇಶ್ವರ ಅನ್ನೋದು. ಅವ್ರ ರೂಪ ಇನ್ನು ಹೇಗಿರಬೇಕು ಅಂತ ಯೋಚನೆ ಮಾಡಿ, ಅವ್ರ ಸಂಚಾರ ಹೇಗಿರಬೇಕು ಅಂತ. ಆದರೆ ಅವರಲ್ಲಿ ಇರ್ತಕ್ಕಂಥ ಅಷ್ಟಾಣಿಮ ಸಿದ್ಧಿ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ಅಷ್ಟೇ ನರಮನುಷ್ಯನ ಕಣ್ಣಿಗೆ ಕಾಣಲ್ಲ. ಗವಿ ಒಳಗೆ ಸಂಚಾರ, ಗವಿ ಒಳಗೆ ಬರ್ತಾರೆ. ಇವತ್ತು ಅವರು ಕುಪ್ಪೂರು ಗದಿಗೆ ಹೋದರೂ ಹಾಗೆ ಹೋಗೋದು, ಇಲ್ಲಿಗ ಬೆಟ್ಟಕ್ಕೆ ಹೋದ್ರೂ ಹಾಗೆ ಹೋಗೋದು, ಜಯಂಕ ಸಿದ್ದೇಶ್ವರಂಗೆ ಹೋದ್ರೆ ಅವ್ರು ಹಾಗೆ ಹೋಗೋದು. ಇಲ್ಲಿ ಗವಿ ಒಳಗಡೆ ನಿಮ್ಮೂರಲ್ಲಿ ನಿಮಗೆ ಗೊತ್ತಿಲ್ಲದಿರೋಂಥ ಗವಿಗಳು ತುಂಬ ಇದ್ದಾವೆ. ಅದು ಗುರು ಮೂಲ ಕೆದ್ಕೋಗಿ ಹೋಗುವಂಥ ವಿಚಾರ ಅಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಸಾನ್ನಿಧ್ಯದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಒಳಗಡೆ ಬಂದರೆ ಏನಾಗುತ್ತೆ, ಯಾವ ರೀತಿ ಒದೆ ಬೀಳುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಯಾಕೆಂದರೆ ಬಾಗಿಲಲ್ಲಿ ಅಮ್ಮ ಅಲ್ಲೇ ಕಾವಲು ಕೂತಿರ್ತಾಳೆ, ಎಲ್ಲ ಅಲ್ಲೇ ಕೂತಿರ್ತಾರೆ. ಒಳವರೆಗೂ ಬಿಟ್ಕೊಳ್ಳೋದಿಲ್ಲ ನಿಮ್ಮಲ್ಲಿ. ಕರೆಕ್ಟ್ ಅಲ್ವೇನಪ್ಪ? ಅಲ್ಲೇ ಪನಿಷ್ಮೆಂಟ್ ಆಗೋಗಿರುತ್ತೆ. ಬೈ ಮೀನ್ಸ್ ನೀವು ಒಳಗಡೆ ಬಂದರೂ ನೆಕ್ಸ್ಟ್ ನಿಮ್ಗೇನು ತೋರಿಸ್ಬೇಕು? ಸ್ವಾಮಿ ತೋರಿಸಿರ್ತಾನೆ.
ಅಂಥ ಒಂದು ಶಕ್ತಿ ಕ್ಷೇತ್ರ. ಮತ್ತು ನಿಮ್ಮ ಮಕ್ಕಳು ಮದುವೆ ಆಗ್ತಿಲ್ವಾ, ಸರ್ಪದೋಷ ಇದೆಯಾ, ಗ್ರಹದೋಷ ಇದೆಯಾ, ಏನೋ ಒಂದು ಕಾಯಿಲೆ ಕಸಾಲೆ ಇದೆಯಾ, ಬನ್ನಿ ಇಲ್ಲಿ ಒಂದು ಅರ್ಕೆ ಮಾಡಿ. ಬೆಟ್ಟದ ಮೇಲೆ ನಿಮ್ಮೂರಲ್ಲಿ ಒಂದು ಪ್ರತೀತಿ ಇದೆ, ಗೊತ್ತಿರ್ಬೇಕು ನಿಮಗೆ. ಮದುವೆ ಆಗದೇವರು ಮೇಲ್ಗಡೆ ಒಂದು ಗುರುಗಳದ್ದು ಒಂದು ತೀರ್ಥ ಇದೆ. ಇಲ್ಲಿ ಈ ನಾವು ಸುತ್ತದಂಥ ಗವಿಗಳಲ್ಲಿ ಈ ಊರಿನ ಒಂದು ತೀರ್ಥದ ಒಂದು ಶಕ್ತಿ ಏನಂದರೆ ನಾಗಸರ್ಪ ದೋಷ ಇದ್ರೂ ಹೊರಟೋಗುತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡ್ರೆ. ಅಂಥ ಒಂದು ಇದಿರ್ತಕ್ಕಂಥದ್ದು. ಮದುವೆ ಆಗ್ತಿಲ್ವಾ, ಇಲ್ಲಿ ಗುರುಗಳ ಹತ್ರ ಒಂದು ಅಪೀಲ್ ಹಾಕಿ ಮೇಲ್ಗಡೆ ಹೋಗಿ ಒಂದು 10 ನಿಮಿಷ ಏನಿದೆ ಅಲ್ಲಿನ ಒಂದು ಪದ್ಧತಿ ಏನಿದೆ ಆ ರೂಪದಲ್ಲಿ ಒಂದು ಏನು ಕಟ್ಟಬೇಕು ಅದನ್ನು ಕಟ್ಟಿ ಬನ್ನಿ ಇಲ್ಲಿ ಕೂತ್ಕೊಂಡು ಹೇಳಿ. ಗುರುಬಲ ಇಲ್ಲ ಅಂತ ಯಾಕೆ ಓದಾಡ್ತೀರಿ? ಇವತ್ತು ನೋಡಿದ್ದೀರಿ ನಿಮ್ಮೂರಲ್ಲಿ ಎಂತೆಂಥ ಅಧಿಕಾರಿಗಳೆಲ್ಲ ಹೆಂಗೆಲ್ಲ ಓದಿದ್ದಾರೆ, ಅದೆಲ್ಲ ಗುರುಬಲ ಅಲ್ವೇ? ಅದು ರಾಜ್ಯೋಗದಲ್ಲಿದ್ದಾರೆ. ಎಂತೆಂಥ ನಾಯಕರುಗಳು ಬರ್ತಾರೆ ಇವತ್ತು ಇವ್ರಿಗೆ, ಕರೆಕ್ಟ್ ಅಲ್ವೇ? ಯಾಕೆಂದರೆ ಅಲ್ಲಿ ಕಾಲು ತೊಳ್ಕೊಂಡು ಇಲ್ಲಿ ಸಿದ್ಧರು ಬಂದು ನಮಸ್ಕಾರ ಮಾಡಿಕೊಂಡ್ರೆ ಇಷ್ಟಾರ್ಥ ಈಡೇರುತ್ತೆ ಅನ್ನೋದು ಪದ್ಧತಿ. ನಿಮ್ಗೆ ಎಷ್ಟೇನೋ ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಮ ಸಿದ್ಧರು ಹೇಳ್ಕೊಟ್ಟಿರೋದು, ನಮ್ಮ ಅಜ್ಜಂದಿರು ಹೇಳ್ಕೊಟ್ಟಿರೋದು, ನಾವು ಇದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದಿನ ಕೆರೆ ಹೋದೇನಂದ್ರೆ ಮೊದಲು ಸೋಪಾನ ಬಾವಿಗೆ ಹೋಗಪ್ಪ ಅಂತಾರೆ. ಇದು ಲೆಕ್ಕಾಚಾರ. ಅಲ್ಲಿ ಸೋಪಾನ ಬಾವಿ ಯಾಕೆಂದರೆ ಅಂಥ ಒಂದು ಹೆಣ್ಣಿಂದ ಒಂದು ಬಾವಿ ಕಟ್ಟಿಸ್ಬಿಡ್ತೀರಿ ಅಂತಂದರೆ ಇನ್ನೆಷ್ಟು ಗ್ರೇಟ್ ಇರಬಹುದು ಅವತ್ತಿನ ಕಾಲದಲ್ಲಿ. ಸಿದ್ಧರು ಪಾದ ತೊಳೆದು ಆ ಬಾವಿ ನೀರು ಖಾಲಿ ಆಗಿದ್ದು ಸಹ ನೀನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅದು ಖಾಲಿ ಆಗಿಲ್ಲ, ಸಿದ್ಧರು ಮದುವೆ ಆಗಲಿಲ್ಲ. ಸಿದ್ಧರಿಗೆ ಅಲ್ಲಿ ನೀರು ಖಾಲಿ ಆಗಲಿಲ್ಲ, ಆ ಪಾದಕ್ಕೆ ತೊಳೆದು ಆ ಎಮ್ಮಗೆ ಮದುವೆ ಆಗಲಿಲ್ಲ. ಕೊನೆಗೆ ಆ ಎಮ್ಮ ಅಲ್ಲೇ ಏಕೆ ಹೋಗ್ತಾಳೆ ಅನ್ನೋದು ಒಂದು ಇತಿಹಾಸಪ್ಪ ಇಲ್ಲಿನ ಲೆಕ್ಕಾಚಾರ. ಅದಕ್ಕೆ ಅಲ್ಲಿ ಕಾಲು ತೊಳ್ಕೊಂಬಂದು ಇಲ್ಲಿ ಸಿದ್ಧರಿಗೆ ದರ್ಶನ ಮಾಡಿದ್ರೆ ನೋಡಪ್ಪ ನಿನ್ನ ಗಂಡಗ ಕಳೆಯುತ್ತೆ ಅಂತ.